ಏಪ್ರಿಲ್ 14, 1912 ರಾತ್ರಿ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಅತ್ಯಂತ ದಾರುಣ ದುರಂತವೊಂದು ನಡೆದುಬಿಟ್ಟಿತ್ತು. ಬ್ರಿಟಿಷ್ ಪ್ರಯಾಣಿಕರನ್ನ ಹೊತ್ತು ತೆರಳುತ್ತಾ ಇದ್ದ RMS ಟೈಟಾನಿಕ್ ಎಂಬ ಬೃಹತ್ ಹಡಗು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಜಲಸಮಾಧಿಯಾಯಿತು. ಇಂಗ್ಲೆಂಡ್ನ ಸೌತ್ ಹ್ಯಾಂಪ್ಟನ್ನಿಂದ ಅಮೆರಿಕದ ನ್ಯೂಯಾರ್ಕ್ಗೆ ಹೊರಟು ತನ್ನ ಮೊದಲ ಯಾನದಲ್ಲೇ ಅಪಘಾತಕ್ಕೀಡಾಗಿ ಮುಳುಗಿ ಹೋದ ಬೃಹತ್ ಹಡಗು. ಆದರೆ ಈ ಅಪಘಾತ ಸಂಭವಿಸಿದ್ದು ನೀರ್ಗಲ್ಲಿಗೆ ಬಡಿದು ಅನ್ನೋದೇನೋ ನಿಜ. ಆದರೆ ಆ ಸಂದರ್ಭದಲ್ಲಿ, ಆ ವಾತಾವರಣದ ಪರಿಸ್ಥಿತಿಯಲ್ಲಿ, ಆ ಕಡಲಬ್ಬರದ ಆರ್ತನಾದದಲ್ಲಿ ಆಗಿದ್ದೇನು ಅನ್ನೋದು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ. ಈ ಅನಾಹುತವನ್ನ ಹುಡುಕುತ್ತಾ ಹೋದಂತಹ ಸಂಶೋಧಕರ ತಂಡಕ್ಕೆ ಸಿಕ್ಕಿದ್ದ ಸುಳಿವು ನಿಜಕ್ಕೂ ಒಂದು ಕ್ಷಣ ಮೌನ ವಹಿಸುವಂತೆ ಮಾಡಿತ್ತು. ಆ ಬೆಳಕಿನ ಶಕ್ತಿಯಿಂದಲೇ ಟೈಟಾನಿಕ್ ಹಡಗು ದುರಂತವಾಯಿತು ಅನ್ನೋದು ದುರಂತದಲ್ಲಿ ಬದುಕುಳಿದವರ ನಿಲುವಾಗಿತ್ತು.